ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುನಾಡು ಬಾ ಬೆಳಕೆ ಬುಕ್ಕು. ಮತ್ತೆ ಇದನ್ನ ಬರ್ದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4 ಇದು. ಇದರಿಂದ ಇನ್ನೊಂದು ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಪ್ರೇಮದ ಶಕ್ತಿ. ಪ್ರೇಮದ ಶಕ್ತಿ ಅನ್ನೋ ಚಾಪ್ಟರ್ ಇಂದ ಏನಿದೆ ನೋಡೋಣ. ಭಗವಾನ್ ಬುದ್ಧ ಎಲ್ಲರಿಗೂ ಗೊತ್ತಿದಾರಲ್ವಾ? ಭಗವಾನ್ ಬುದ್ಧ ಶಿಷ್ಯರೊಂದಿಗೆ ಪ್ರವಾಸ ಹೋಗಿರ್ತಾರೆ. ಅವಾಗ ಒಂದ್ ಊರಲ್ಲಿ ಅವರು ಪ್ರವಚನ ಮುಗಿಸಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಆಗ ಆತನೊಂದು ಕಾಡಿನಲ್ಲಿ ಪ್ರವಾಸ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಬುದ್ಧ ಇರ್ತಾರಲ್ವಾ, ಅವರು ಕಾಡಲ್ಲಿ ಪ್ರವಾಸ ಮಾಡ್ಬೇಕಾಗಿರುತ್ತೆ. ಆಗ ಊರ ಹಿರಿಯರೆಲ್ಲರೂ ಬಂದು ಆತನನ್ನು ಬೇಡ್ಕೊಳ್ತಾರೆ. ಭಗವಾನ್, ದಯವಿಟ್ಟು ಈ ಕಾಡಿನಲ್ಲಿ ನೀವು ಪ್ರವಾಸ ಮಾಡ್ಬೇಡಿ. ಅಲ್ಲೊಬ್ಬ ನರರಾಕ್ಷಸ ಇದ್ದಾನೆ. ಅವನ ಹೆಸರು ಅಂಗುಲಿಮಾಲ. ಅಂಗುಲಿಮಾಲ ಕತೆ ಕೇಳಿರ್ತೀವಲ್ವಾ? ಅದೇ ಅಂಗುಲಿಮಾಲ ಕಥೆನೇ ಇದು. ಅಂಗುಲಿಮಾಲ, ಅವನ ಹೆಸರು ಅಂಗುಲಿಮಾಲ. ಆತ 100 ಜನರನ್ನು ಕೊಲ್ಲುವ ಪ್ರತಿಜ್ಞೆ ಮಾಡಿದ್ದಾನೆ. ನಾನು 100 ಜನ ಕೊಂದೇ ಕೊಲ್ತೀನಿ ಅಂತ ಹೇಳಿ ಅವನು ಪ್ರತಿಜ್ಞೆ ಮಾಡಿರ್ತಾನೆ. ಲೆಕ್ಕವನ್ನು ಸರಿಯಾಗಿ ಇಟ್ಟುಕೊಳ್ಳಲು ತಾನು ಕೊಂದ ಪ್ರತಿಯೊಬ್ಬರ ತೋರು ಬೆರಳನ್ನು ಕತ್ತರಿಸಿ ಅವುಗಳ ಸರಮಾಲೆಯನ್ನು ಮಾಡಿಕೊಂಡು ಕೊರಳಲ್ಲಿ ಹಾಕಿಕೊಂಡಿದ್ದಾನೆ. ಅದಕ್ಕೆ ಅವನ ಹೆಸರು ಅಂಗುಲಿಮಾಲ ಅಂತ ಎಲ್ಲರೂ ಕರೀತಾರೆ ಅಂತ ಜನ ಹೇಳ್ತಾರೆ. ಬೇಡ ಭಗವಾನ್ ಬುದ್ಧ ಅವರು ಕಾಡಲ್ಲಿ ಪ್ರವಾಸ ಮಾಡ್ಬೇಕಾಗಿರುತ್ತಲ್ವಾ? ಅವಾಗ ಆ ಊರಿನ ಜನ ಹೇಳ್ತಾರೆ, ಗುರು ಹಿರಿಯರೆಲ್ಲ ಹೇಳ್ತಾರೆ, ಬೇಡ ಭಗವಾನ್ ಬುದ್ಧ ಅವರೇ, ದಯವಿಟ್ಟು ನೀವು ಕಾಡಲ್ಲಿ ಪ್ರವಾಸ ಮಾಡ್ಬೇಡಿ. ಅಲ್ಲಿ ಅಂಗುಲಿಮಾಲ ಅನ್ನೋ ಒಬ್ಬ ನರ ರಾಕ್ಷಸ ಇದ್ದಾನೆ. ಅವನು 100 ಜನರನ್ನು ಸಾಯಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಆಲ್ರೆಡಿ 99 ಜನರನ್ನು ಸಾಯಿಸ್ಬಿಟ್ಟಿದ್ದಾನೆ. ಸಾಯಿಸಿ ಎಷ್ಟ್ ಜನ ಸಾಯಿಸ್ತೆ ಅಂತ ಗುರ್ತಿಗೋಸ್ಕರ ಅವರ ತೋರು ಬೆರಳನ್ನು ಕಟ್ ಮಾಡಿ ಸರ ಮಾಡ್ಕೊಂಡು ಹಾರ ಮಾಡ್ಕೊಂಡು ಕೊಳ್ಳಲ್ಲಿ ಹಾಕೊಂಡಿದ್ದಾನೆ. ಇನ್ನು ಒಬ್ಬ ಬೇಕಾಗಿದೆ ಅವನಿಗೆ ಪ್ರತಿಜ್ಞೆ ಕಂಪ್ಲೀಟ್ ಮಾಡಕ್ಕೆ. ಯಾಕಂದ್ರೆ 100 ಜನ ಕೊಲ್ತೀನಿ ಅಂತ ಹೇಳಿರ್ತಾನಲ್ಲ, 90 ಜನ ಆಗಿದೆ. ಇನ್ನು ದಯವಿಟ್ಟು ನೀವು ಹೋಗ್ಬೇಡಿ. ಆ 100 ನೀವೇ ಆದ್ರೂ ಏನು ಆಶ್ಚರ್ಯ ಇಲ್ಲ, ದಯವಿಟ್ಟು ಕಾಡಿಗೆ ಹೋಗ್ಬೇಡಿ ಅಂತ ಹೇಳಿ ಆ ಊರಲ್ಲಿರೋ ಪ್ರತಿಯೊಬ್ರು ರಿಕ್ವೆಸ್ಟ್ ಮಾಡ್ಕೋತಾರೆ. ಆಗ ಅವನು ಮಹಾಕ್ರೂರಿ ಅಂತ ಅವರೆಲ್ಲ ಜನ ಹೇಳ್ತಾರೆ. ಆಗ ದಯವಿಟ್ಟು ನಿಮ್ಮನ್ನ ಕೊಂದ್ಬಿಡ್ತಾನೆ, ಹೋಗ್ಬೇಡಿ ಅಂತ ಜನ ಹೇಳ್ತಾರೆ. ಆಗ ಆಮೇಲೆ ಅದನ್ನು ಹೇಳ್ತಾರೆ, ಈ ಕಾಡಲ್ಲಿ 3 ತಿಂಗಳಾಯ್ತು ನಾವು ಯಾರು ಆ ಕಡೆ ಹೋಗೇ ಇಲ್ಲ. ಯಾಕೆಂದ್ರೆ ಅವ್ನು ನಮ್ಮನ್ನ ಕೊಂದ್ಬಿಡ್ತಾನೆ ಅಂತ 3 ತಿಂಗಳಿಂದ ನಾವ್ ಯಾರು ಕಾಡ್ ಕಡೆ ಹೋಗಿಲ್ಲ. ಅದಕ್ಕೆ ಅವನಿಗೆ ಇನ್ನ ಕೋಪ ಜಾಸ್ತಿ ಆಗಿದೆ. ಯಾರು ಕಾಡೊಳಗ್ ಬರ್ತಾ ಇಲ್ಲ ಅಂತ ಇನ್ನೂ ಉಗ್ರವಾಗಿದ್ದಾನೆ. ಅದಕ್ಕೆ ತಾವು ದಯವಿಟ್ಟು ಕಾಡೊಳಗ್ ಹೋಗ್ಬೇಡಿ ಅಂತ ಅನ್ನೋದು ನಮ್ ಪ್ರಾರ್ಥನೆ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಆಗ ಬುದ್ಧ ನಕ್ಕು, ಹಾಗಾದರೆ ನಾನು ಕಾಡಿಗೆ ಹೋಗಲೇಬೇಕು. ಇನ್ನೊಂದು ಬಲಿ ಆದರೆ ಪಾಪ ಅವನ ಪ್ರತಿಜ್ಞೆಯನ್ನು ಈಡೇರುತ್ತೆ. ಅವನ ಕ್ರೂರತೆಯನ್ನು ನಿಂತು ಹೋಗುತ್ತೆ. ಪಾಪ ಅವನು ಇನ್ನೆಷ್ಟು ದಿನ ಹೀಗೆ ಹೃದಯದಲ್ಲಿ ಕ್ರೌರ್ಯವನ್ನು ತುಂಬಿಕೊಂಡು ಬದುಕಬೇಕು. ಆದ್ದರಿಂದ ನಾನೇ ಹೋಗಿ ನನ್ನನ್ನೇ ಅವನಿಗೆ ಬಲಿ ಕೊಟ್ಟು ಅವನ ಕ್ರೂರತೆಯನ್ನು ನಂದಿಸುತ್ತೇನೆ. ಆವಾಗ ಜನ ಆಶ್ಚರ್ಯದಿಂದ, ಅಪ್ಪ, ಈ ತರ ಸಮಾಧಾನ ಇರೋದು, ಈ ತರ ಕರುಣೆ ಇರೋದು ಭಗವಾನ್ ಬುದ್ಧರಿಗೆ ಮಾತ್ರ. ತನ್ ಜೀವ ತೆಗಿತಾನೆ ಅನ್ನೋದು ಯೋಚನೆ ಇಲ್ಲದೆ, ಪಾಪ ಅವನು ಎಷ್ಟ್ ದಿನ ಅಂತ ಹೇಳಿ ಆ ಕ್ರೌರ್ಯದಿಂದ ಇರ್ತಾನೆ. ನಾನು 100 ಜನ ಕೊಲ್ಬೇಕು ಅಂತ ಆ ಸಿಟ್ಟಲ್ಲಿ ಎಷ್ಟ್ ದಿನ ಬದುಕ್ತಾನೆ ಪಾಪ. ಅವನ ಆಸೆ, ಅವನ ಪ್ರತಿಜ್ಞೆ ಈಡೇರಿಸ್ಕೊಂಡ್ಲಿ, ಪರವಾಗಿಲ್ಲ, ನಾನ್ ಸತ್ರು ಪರವಾಗಿಲ್ಲ ಅಂತ ಹೇಳಿ ಪಾಪ ಕರುಣೆಯಿಂದ ಭಗವಾನ್ ಬುದ್ಧ ಹೇಳ್ತಾರೆ. ಮರುದಿನ ಕಾಡಿನಲ್ಲಿ ಅಂಗುಲಿಮಾಲನಿದ್ದ ಸ್ಥಳವನ್ನು ಹುಡುಕೊಂಡು ಭಗವಾನ್ ಬುದ್ಧ ಹೊರಡ್ತಾರೆ. ಒಬ್ಬ ಮನುಷ್ಯನಿಗಾಗಿ 3 ತಿಂಗಳಿಂದ ಕಾತರಿಸುತ್ತಿದ್ದ ಅಂಗುಲಿಮಾಲ ಅಪಾರ ಸಂತೋಷ ಆಗುತ್ತೆ. ಒಬ್ಬ ಮನುಷ್ಯ ಬಂದ ಅಂತ ಹೇಳಿ ಅಂಗುಲಿಮಾಲನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಆಮೇಲೆ ಸಂತೋಷವಾಯ್ತೆ. ಖಡ್ಗ ಹಿಡಿದು ಮುನ್ನುಗ್ತಾನೆ, ಅವನನ್ನು ಸಾಯಿಸ್ಬೇಕಲ್ಲ. ಮುನ್ನುಗ್ತಾನೆ. ಮುಂದೆ ಬಂದ ಸಾಧುವನ್ನು ಕಂಡು ಅವನಿಗೆ ಆಶ್ಚರ್ಯ ಆಗುತ್ತೆ. ಮುಂದೆ ಬರ್ತಿರೋದು ಯಾರು? ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಮಾನ್ಯ ಮನುಷ್ಯನಲ್ಲ, ಭಗವಾನ್ ಬುದ್ಧ ಬರ್ತಾ ಇರೋದನ್ನ ನೋಡಿ ಅವ್ನು ಇನ್ನೇನ್ ಮನುಷ್ಯ ಬರ್ತಿದ್ದಾರೆ ಸಾಯ್ತಾನ ಅಂತ ಹೋಗ್ತಾ ಇರ್ತಾನೆ. ಆದ್ರೆ ಎದುರುಗಡೆ ಬರ್ತಾ ಇರೋ ಬುದ್ಧ ನೋಡಿ ಅವನಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಅದೆಷ್ಟು ಅವನ ಕಣ್ಣುಗಳು ಸುಂದರವಾಗಿವೆ. ಅವನ ಮುಖದಲ್ಲಿ ಅದೆಂತ ಪ್ರಶಾಂತತೆ, ಕಣ್ಣುಗಳಿಂದ ಹೊರಸೂಸುತ್ತಿದ್ದ ಕರುಣೆ, ಅನುಕಂಪಗಳನ್ನು ಅವನನ್ನು ಒಂದು ಕ್ಷಣ ಅಲುಗಾಡಿಸಿ ಬಿಟ್ಟವು. ಭಗವಾನ್ ಬುದ್ಧ ಸುಮ್ನೆ ಬಂದ್ ನಿಲ್ತಾರಷ್ಟೇ. ಅದನ್ನ ನೋಡಿದ ತಕ್ಷಣ ಅಂಗುಲಿಮಾಲನಿಗೆ ಅವನಿಗೆ ಆಶ್ಚರ್ಯ ಆಗುತ್ತೆ. ಅವ್ರ ಮುಖದಲ್ಲಿದ್ದ ತೇಜಸ್ಸು, ಆ ಪ್ರಶಾಂತತೆ, ಆ ಕರುಣೆ, ಆ ಪ್ರೀತಿ ನೋಡಿ ಅಂಗುಲಿಮಾಲನಿಗೆ ಒಂದು ಕ್ಷಣ ಶೇಕ್ ಆಗ್ಬಿಡ್ತಾನೆ. ಜೋರಾಗಿ ಕಿರಿಸ್ತಾನೆ, ನಿನಗೆ ಯಾರು ಹೇಳಿಲ್ವಾ? ನೀನು ಒಂದು ಹೆಜ್ಜೆ ಮುಂದಿಟ್ರು ಕತ್ತರಿಸಿ ಹಾಕ್ಬಿಡ್ತೀನಿ ನಿನ್ನನ್ನ ಅಂತ ಹೇಳಿ ಹೇಳ್ತಾನೆ. ಆತ ಬುದ್ಧನನ್ನು ಕೊಲ್ಲಲಿಲ್ಲ, ಬರೀ ಹೆದರ್ಸ್ತಾ ಇದ್ದ. ಯಾಕಂದ್ರೆ ಕೊಲ್ಲಕ್ ಆಗಲ್ಲ, ಅವನು ಬುದ್ಧನ್ ಮುಟ್ಟಕ್ಕಾದ್ರೂ ಆಗಲ್ಲ. ಅದು ಬರೀ ಹೆದರ್ಸ್ತಾ ಇದ್ದಾನೆ, ನೀನು ಕೊಲ್ತೀನಿ ಅಂತ ಹೇಳಿ. ನೀನು ಮಹಾಕ್ರೂರಿ ಎಂದು ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ನೀನು ತುಂಬಾ ಪ್ರಿಯವಾದ ವ್ಯಕ್ತಿ, ಕ್ರೂರಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂಗುಲಿಮಾಲ ಸಾವರಿಸಿಕೊಂಡು ಹೇಳಿದ, ಮಾತು ಬಿಡು, ನಿನ್ನನ್ನು ಕೊಲ್ಲಲು ನನಗೆ ಮನಸ್ಸು ಬರ್ತಾ ಇಲ್ಲ. ಆದರೆ ನನ್ನ ಪ್ರತಿಜ್ಞೆ ಪೂರ್ತಿಯಾಗಬೇಕಾದರೆ ನಾನು ನಿನ್ನನ್ನು ಕೊಲ್ಲಲೇಬೇಕು. ಸರಿ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಭಗವಾನ್ ಬುದ್ಧ ಏನ್ ಹೇಳ್ತಾರೆ, ಸರಿ, ನನ್ನನ್ನು ಕೊಲ್ಲು, ಅದಕ್ಕೆ ನಾನು ಬಂದಿದ್ದೇನೆ. ಆದರೆ ಕೊಲ್ಲುವುದಕ್ಕಿಂತ ಮೊದಲು ನನ್ನ ಒಂದು ಕೊನೆಯ ಆಸೆಯನ್ನ ಈಡೇರಿಸು ಅಂತ ಭಗವಾನ್ ಬುದ್ಧ ಕೇಳ್ತಾರೆ. ಆಗ ಅವನು, ಆಗಲಿ, ನಿನ್ ಕೊನೆ ಆಸೆನ ಈಡೇರಿಸ್ತೀನಿ, ಏನು ಹೇಳು ಅಂತ ಹೇಳಿ ಅಂಗುಲಿಮಾಲ ಕೇಳ್ತಾರೆ. ಆಗ, ಏನಿಲ್ಲಪ್ಪ, ನೀನು ನಿಂತಿದೆಯಲ್ಲ, ಅದರ ಪಕ್ಕದಲ್ಲಿ ಒಂದು ಮರವಿದೆ. ಆ ಮರದಲ್ಲಿರೋ ಒಂದು ಕೊಂಬೆಯನ್ನು ನನಗೆ ಕತ್ತರಿಸ್ಕೊಡು ಅಂತ ಹೇಳಿ ಬುದ್ಧ ಕೇಳ್ತಾರೆ ಅಂಗುಲಿಮಾಲಗೆ. ಅದೇನ್ ದೊಡ್ಡ ವಿಷಯ ಅಂತ ಹೇಳ್ತಿದ್ದಾನೆ. ಮರದಲ್ಲಿರೋ ಕೊಂಬೆನ ಕಟ್ ಮಾಡ್ಬಿಡ್ತಾನೆ. ಕಟ್ ಮಾಡ್ಬಿಡ್ತಿದ್ನೆ. ಅವಾಗ ಬುದ್ಧ ಹೇಳ್ತಾರೆ, ಅಯ್ಯೋ, ನನ್ ಮಾತು ಪೂರ್ತಿ ನೀನು ಕೇಳ್ಸ್ಕೊಂಡ್ಲೇ ಇಲ್ಲ.
ಇನ್ನು ಮಾತಾಡ್ತಾನೆ ಇದ್ದೀನಿ, ಆ ಮರದ ಕೊಂಬೆ ಕಟ್ ಮಾಡು ಅನ್ನೋದ್ರೊಳಗೆ ನೀನ್ ಕಟ್ ಮಾಡಿ ಕೊಟ್ಟೇ ಬಿಟ್ಟೆ. ನಾ ಇನ್ನು ಬೇರೆ ಹೇಳಕ್ ಹೊರಟಿದ್ದೆ, ನನ್ ಮಾತು ಪೂರ್ತಿ ಆಗಿಲ್ಲ. ಸೊ ನೀನೀಗ ಆ ಕೊಂಬೆಯನ್ನ ಮರಳಿ ಮತ್ತೆ ಮರಕ್ಕೆ ಅಂಟಿಸು ಅಂತ ಹೇಳಿ ಭಗವಾನ್ ಬುದ್ಧ ಆ ಅಂಗುಲಿಮಾಲನಿಗೆ ಹೇಳ್ತಾನೆ. ಅವಾಗ ಅಂಗುಲಿಮಾಲ ಹೇಳ್ತಾನೆ, ಅದು ಹೇಗೆ ಸಾಧ್ಯ? ಕತ್ತರಿಸಿದ ಮೇಲೆ ಜೋಡಿಸಲಾಗುವುದೇ ಅಂತ ಹೇಳಿ ಅಂಗುಲಿಮಾಲ ಕೇಳ್ತಾನೆ. ನಾ ಕಟ್ ಮಾಡಿ ಆಗಿದೆ, ಅದ್ ನಿನ್ಗೆ ಅನ್ಸಕ್ ಆಗುತ್ತಾ ಮರಕ್ಕೆ ಅಂತ ಹೇಳಿ ಅಂಗುಲಿಮಾಲ ಕೇಳ್ತಾನೆ. ಆಗ ಬುದ್ಧ ಹೇಳ್ತಾರೆ, ಯಾವುದನ್ನು ನೀನು ಸೃಷ್ಟಿ ಮಾಡಲಾರೆಯೋ ಅದನ್ನು ನಾಶ ಮಾಡುವ ಹಕ್ಕು ನಿನಗಿಲ್ಲ. ಅದನ್ನ ನೀನ್ ಕಟ್ ಮಾಡ್ಬಿಟ್ಟೆ ಸರಿ, ಅದನ್ನ ಈಗ ಸರಿ ಮಾಡಕ್ ನಿನ್ನಿಂದ ಆಗತ್ತಾ? ಆಗಲ್ಲ. ಆಗಲ್ಲ ಅಂದ್ಮೇಲೆ ಅದನ್ನ ನೀನ್ ಕಟ್ ಮಾಡೋ ಅರ್ಹತೆ ನಿನಗಿಲ್ಲ. ಈಗಾಗಲೇ 99 ಜನರನ್ನು ಕೊಂದಿದ್ದೀಯಾ ಅಲ್ವಾ? ಅವರಲ್ಲಿ ಹಂಗಿದ್ರೆ ಒಬ್ಬನಿಗಾದ್ರೂ ನಿನ್ ಜೀವ ವಾಪಸ್ ಕೊಡಕ್ಕಾಗುತ್ತಾ? ಅವನನ್ನ ಬದುಕ್ಸಕ್ಕಾಗುತ್ತಾ ಅಂತ ಹೇಳಿ ಭಗವಾನ್ ಬುದ್ಧ ಕೇಳ್ತಾರೆ. ಮಾಲನ ತಲೆಯಲ್ಲಿ ನೂರಾರು ಮಿಂಚು ಹೊಳೆದಂತಾಯ್ತು. ಖಡ್ಗವನ್ನು ನೆಲಕ್ಕೆ ಬಿಸಾಕಿ ಬುದ್ಧನ ಕಾಲಿಗೆ ಬಿದ್ದು, ಯಾವ ಆಯುಧವೂ ಇಲ್ಲದೆ ನನ್ನನ್ನು ನೀನು ಕೊಂದು ಬಿಟ್ಟೆ ಭಗವಂತ ಅಂತ ಹೇಳಿ, ಇವತ್ತಿಂದ ನಾನು ನಿನ್ನ ಶಿಷ್ಯ ಆಗ್ತೀನಿ ಅಂತ ಹೇಳಿ ಅವತ್ತಿಂದ ಭಗವಾನ್ ಬುದ್ಧರವರ ಶಿಷ್ಯ ಆದ. ಯಾರು? ಅಂಗುಲಿಮಾಲ. ಈಗ ಕರ್ದಿರಿ ಸರ್ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಪ್ರಪಂಚದ ಇತಿಹಾಸದಲ್ಲಿ ಕ್ರೌರ್ಯ ಎಂದಿಗೂ ಜಯ ಸಾಧಿಸಿಲ್ಲ. ಕ್ರೌರ್ಯದಿಂದ ಪ್ರಪಂಚ ಗೆಲ್ತೀನಿ ಅಂತ ಹೇಳಿ ಹೊರಟ ಅಲೆಕ್ಸಾಂಡರ್, ಹಿಟ್ಲರ್, ನೆಪೋಲಿಯನ್ ರಂಥವರೆಲ್ಲ ಮಣ್ಣಾಗಿ ಹೋದರು. ಪ್ರೇಮದಿಂದ ಹೊರಟ ರಾಮ, ಕೃಷ್ಣ, ಬುದ್ಧ, ಬಸವಣ್ಣ, ಗಾಂಧಿ ಇವರೆಲ್ಲ ಶಾಶ್ವತವಾಗಿ ಎಲ್ಲರ ಹೃದಯದಲ್ಲಿ ಸ್ಥಾನ ಪಡೆದರು. ಕೊನೆಗೆ ಸ್ಥಾಯಿಯಾಗುವುದು ಅಂದ್ರೆ ಉಳಿಯುವುದು, ಕೊನೆಗೆ ಉಳಿಯೋದು ಪ್ರೇಮವೇ ಹೊರತು ಕ್ರೌರ್ಯವಲ್ಲ ಅಂತ ಹೇಳಿ ಕರ್ದಗಿ ಸರ್ ಹೇಳ್ತಾ ಇದ್ದಾರೆ. ಈ ಲಾಸ್ಟ್ ಅಲ್ಲಿ ಹೇಳಿರೋ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ನಾನೇ ಸಾಧಿಸ್ತೀನಿ, ನಾನು ಅದನ್ನ ಸಾಧಿಸ್ತೀನಿ, ಇದನ್ನ ಸಾಧಿಸ್ತೀನಿ ನಾನು ಹೇಳ್ತೀನಿ, ಅಹಂಕಾರದಿಂದ ಬಂದವರು ಯಾರೂ ಉಳಿಲಿಲ್ಲ. ಆದ್ರೆ ಪ್ರೀತಿಯಿಂದ ಬಂದಿರ್ತಕ್ಕಂಥ ರಾಮ, ಕೃಷ್ಣ, ಬುದ್ಧ, ಬಸವಣ್ಣ, ಗಾಂಧಿ ಇವರು ಎಲ್ಲರ ಮನಸ್ಸಲ್ಲೂ ಸದಾ ನೆಲೆಸಿದ್ದಾರೆ. ಹಾಗಾಗಿ ಇಲ್ಲಿ ಕ್ರೌರ್ಯಕ್ಕೆ ಜಾಗವಿಲ್ಲ, ಸಮಾಧಾನ, ಶಾಂತಿ, ಪ್ರೀತಿಗೆ ಜಾಗವಿದೆ. ಇದು ಪ್ರೇಮಕ್ಕೆ ಹೊರತು ಕ್ರೌರ್ಯವಲ್ಲ ಅಂತ ಹೇಳಿ ಕರ್ದಿಕ್ ಸರ್ ಹೇಳ್ತಾ ಇದ್ದಾರೆ. ಸೊ ನಾವ್ ಇದನ್ನ ನಮ್ ಜೀವನಕ್ಕೆ ಅಳವಡಿಸ್ಕೋಬೇಕಾಗಿದೆ. ಅಂದ್ರೆ ನಾವ್ ಎಲ್ಲಿ ಅಂಗುಲಿಮಾಲ ಆಗಿದ್ದೀವಿ, ಎಲ್ಲಿ ಬುದ್ಧ ಆಗಿದ್ದೀವಿ ಅಂತ ನಾವ್ ಇವಾಗ ನೋಡ್ಕೋಬೇಕು. ಸೊ ಯಾವಾಗ್ಲೂ ನಾವು ಕ್ರೌರ್ಯದಿಂದ, ಅಹಂಕಾರದಿಂದ ಏನೋ ಒಂದು ಸಾಧಿಸ್ತೀವಿ ಅನ್ನೋದು ಖಂಡಿತ ಸಾಧ್ಯ ಇಲ್ಲ. ಸ್ನೇಹದಿಂದ, ಪ್ರೀತಿಯಿಂದ, ಶಾಂತಿಯಿಂದ ನಾವು ಸಾಧಿಸೋಕೆ ಸಾಧ್ಯ ಅನ್ನೋದು ಈ ಚಾಪ್ಟರ್ ಇಂದ ನಮಗೆ ಅರ್ಥ ಆಗುತ್ತೆ. ಈ ಚಾಪ್ಟರ್ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಿಮಗೆ ಏನೇನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರಿ, ದಯವಿಟ್ಟು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನನಗೆ ಯಾರೇ ಹೊಸ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.